ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಟಾಟಿಸ್ಟಿಕ್ಸ್ ಬೈ ಸವಿತಾ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಡಿ ಚಾನಲ್ನ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ, ಏಕೆಂದರೆ ನೋಟಿಫಿಕೇಷನ್ ಬರಬೇಕು ನಿಮಗೆ. ನೋಟಿಫಿಕೇಷನ್ ಪ್ರಕಾರ, ಯಾಕಂದರೆ ನಾನು ಫಸ್ಟ್ ವಿಡಿಯೋದಲ್ಲಿ 25th ಕ್ವಶನ್ನ ಕಂಪ್ಲೀಟಾಗಿ 3 ಮಾಡೆಲ್ ಕ್ವಶನ್ ಪೇಪರು ಹೆಂಗೆ ಮಾಡೋದು ಅಂತ ಮಾಡಿ ತೋರಿಸಿದ್ದೆ. ಅದರಲ್ಲಿ 3ರಲ್ಲಿ 1 ಕ್ವಶನ್ ನಿಮ್ಗೆ ಬಂದರೂ ಕೂಡ ಅಲ್ಲಿ ನೀವು 5 ಮಾರ್ಕ್ಸು ಫಿಕ್ಸ್ ಕ್ವಶನ್, ನಿಮಗೆ 5 ಮಾರ್ಕ್ಸ್ ಖಂಡಿತ ನಿಮಗೆ. ಮತ್ತು ಇಲ್ಲಿ 26th ಕ್ವಶನ್ ನೋಡೋಣ. 25th ಅಂತೂ ಇಂಡೆಕ್ಸ್ ನಂಬರು. 26th ಕ್ವಶನ್ ಏನಿದೆ, ಇಂಟರ್ಪೊಲೇಷನು ಮತ್ತು ಎಕ್ಸ್ಟ್ರಾಪೊಲೇಷನು. ಎಕ್ಸ್ಟ್ರಾಪೊಲೇಷನಲ್ಲಿ 2 ಮೆಥಡು, ಒಂದು ನ್ಯೂಟನ್ಸ್ ಮೆಥಡು ಮತ್ತು ಒಂದು ಬೈನಾಮಿಯಲ್ ಮೆಥಡು. ಈಗ 3 ಮಾಡೆಲ್ ಕ್ವಶನ್ ಪೇಪರ್ ನಾವು ನೋಡ್ಕೊಂಡು ಬಿಟ್ವಿ ಅಂತಂದರೆ ನಮ್ಗೆ ಕಂಪ್ಲೀಟಾಗಿ ಇದು ಅಂದರೆ 2 ಕ್ವಶನ್ ಮಾಡಲಿಕ್ಕೆ ಬಂದರೆ ಸಾಕು, ನಿಮಗೆ ಯಾವುದು ಬಂದರೂ ಕೂಡ ನೀವು ಅಲ್ಲಿ ಮಾಡ್ತೀರಾ ಈಸಿಯಾಗಿ. ಈಗ ನಾನು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಇದು ಮಾಡಿ ತೋರಿಸ್ತೀನಿ ನಿಮಗೆ ನ್ಯೂಟನ್ಸ್ ಮೆಥಡ್ನ. ಆಮೇಲೆ ನನಗೆ ಕಮೆಂಟು ಕೂಡ ಹಾಕಿದ್ರಿ, ನ್ಯೂಟನ್ಸ್ ಮೆಥಡ್ ಮಾಡಿ ತೋರಿಸಿ ಮೇಡಮ್ ಅಂತ ಹೇಳಿಬಿಟ್ಟು. ಅವ್ರಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ನ್ಯೂಟನ್ಸ್ ಮೆಥಡ್, ಓಕೆ. ಫಸ್ಟ್ ಕ್ವಶನ್ ಇಟ್ ಈಸ್, ದಟ್ ಈಸ್ x and y it is given. X, I write it column wise. Okay, X 20, 40, 60, 80, 100. Okay, then 20, 32, 54, 90 and 144. Okay, ಈಗ ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ನಿಮಗೆ ಡಿಫ್ರೆನ್ಸಸ್ ನೋಡ್ತೀರಾ ಇಲ್ಲಿ. ಫಸ್ಟ್ ಟೇಬಲ್ನ ಕಂಪ್ಲೀಟಾಗಿ ಮಾಡ್ಕೊಂಡು ಬಿಡೋಣ, ನೆಕ್ಸ್ಟ್ ನಿಮಗೆ ಹೇಳ್ತಾ ಹೋಗ್ತೀನಿ. ನ್ಯೂಟನ್ಸ್ ಮೆಥಡಲ್ಲಿ ನ್ಯೂಟನ್ಸ್ ಅಡ್ವಾನ್ಸಿಂಗ್ ಡಿಫ್ರೆನ್ಸ್ ಮೆಥಡ್ ಅಂತ ಹೇಳಿಬಿಟ್ಟು ಫಸ್ಟು ಡೆಲ್ಟಾ 1 ಫಸ್ಟ್ ಡಿಫ್ರೆನ್ಸಲ್ಲಿ ಏನು ಮಾಡ್ತೀವಿ ನಾವು, ಎಕ್ಸ್ನ ತಗೊಳ್ಳಲ್ಲ, ವೈ ವ್ಯಾಲ್ಯೂಸನ್ನು ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ವೈ ವ್ಯಾಲ್ಯೂಸನ್ನು ಕನ್ಸಿಡರ್ ಮಾಡುವಾಗ 32 minus 20, that is 12 is a ಡಿಫ್ರೆನ್ಸ್ ಬಿಟ್ವೀನ್ 32 ಮೈನಸ್ 20 ಮಾಡ್ಕೊಳ್ತೀವಿ. ನೆಕ್ಸ್ಟು 54 ಮೈನಸ್ 32, ದಟ್ ಈಸ್ 22 ಈಸ್ ಇನ್ ಬಿಟ್ವೀನ್ ದ 54 ಮೈನಸ್ 32. ನೆಕ್ಸ್ಟು 90 ಮೈನಸ್ 54, ದಟ್ ಈಸ್ 36. 144 ಮೈನಸ್ 90 ಮಾಡಿದಾಗ ಅಲ್ಲಿ ನಿಮಗೆ ಸಿಗೋದು 54. ಓಕೆ, ಇದು ಫಸ್ಟ್ ಡಿಫ್ರೆನ್ಸು. ಓಕೆ, ನೆಕ್ಸ್ಟು ಸೆಕೆಂಡ್ ಡಿಫ್ರೆನ್ಸು, ಅಂದರೆ 1 ವ್ಯಾಲ್ಯೂ ಬರೋವರೆಗೂ ನಾವು ಡಿಫ್ರೆನ್ಸ್ ನೋಡ್ತಾ ಹೋಗಬೇಕಾಗುತ್ತೆ. ಇಲ್ಲಿ 22 ಮೈನಸ್ 12, ದಟ್ ಈಸ್ 10. 36 ಮೈನಸ್ 12, ದಟ್ ಈಸ್ 14. ಓಕೆ, 54 ಮೈನಸ್ 36, ದಟ್ ಈಸ್ 18. ಇದು 54 ಮೈನಸ್ 36, ದಟ್ ಈಸ್ 18. ಓಕೆ, ನೆಕ್ಸ್ಟ್ ಥರ್ಡ್ ಡಿಫ್ರೆನ್ಸ್ ಬಂದುಬಿಟ್ಟು 14 ಮೈನಸ್ 10, ದಟ್ ಈಸ್ 4. ಓಕೆ, 18 ಮೈನಸ್ 14, ದಟ್ ಈಸ್ ಆಲ್ಸೋ 4. ಓಕೆ, ನೆಕ್ಸ್ಟು ಡೆಲ್ಟಾ 4 ಈಸ್, ಇಟ್ ಬಿಕಮ್ಸ್ 4 ಮೈನಸ್ 4, ಇಟ್ ಬಿಕಮ್ಸ್ 0. ನೋಡಿ, ಇಲ್ಲಿ ಟೇಬಲ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಅಲ್ಲಿ 2 ಮಾರ್ಕ್ಸ್ ಇರುತ್ತೆ. ಒಂದಕ್ಕೊಂದು ಡಿಫ್ರೆನ್ಸ್ ನೋಡ್ತಾ ಹೋಗ್ತೀರಾ, ಒಂದರಲ್ಲಿ ಒಂದು. ಬಟ್ ಸೆಕೆಂಡ್ ಒನ್ ಮೈನಸ್ ಅಂದರೆ ವೈ ಇದೇನು ಮಾಡ್ತೀವಿ, y0, y1, y2, y3, y4 ಅಂತ ತೊಗೊಳ್ತೀವಿ. y1 ಮೈನಸ್ y0, y2 ಮೈನಸ್ y1, y3 ಮೈನಸ್ y2, ಈ ರೀತಿ ತೊಗೊಳ್ತಾ ಡಿಫ್ರೆನ್ಸನ್ನು ಒಂದು ಬರೋವರೆಗೂ, ಅಂದರೆ ಈ ರೀತಿ ಬರೋವರೆಗೂ ನಾವು ಒಂದೇ ವ್ಯಾಲ್ಯೂ, ಸಿಂಗಲ್ ವ್ಯಾಲ್ಯೂ ಬರಬೇಕು. ಆ ರೀತಿ ಅದನ್ನೇನು ಮಾಡ್ತೀವಿ, ಟೇಬಲ್ನ ಮಾಡ್ತಾ ಹೋಗ್ತೀವಿ, ಡಿಫ್ರೆನ್ಸ್ ತೊಗೊಳ್ತೀವಿ. ಅದಕ್ಕೆ 2 ಮಾರ್ಕ್ಸ್ ನಿಮ್ಗೆ ಕಂಪ್ಲೀಟಾಗಿ ಇಲ್ಲಿ. ಓಕೆ, ನೆಕ್ಸ್ಟಲ್ಲಿ ಏನು ಮಾಡಿದ್ದಾರೆ ಅವರು, ಎಕ್ಸು ಎಕ್ಸ್ಪೆಕ್ಟೆಡ್ ಅಂತಂದರೆ, ಈಗ ಎಕ್ಸಲ್ಲಿ ನೋಡಿ ಇಲ್ಲಿ 70 ಅಂತ ಕೊಟ್ಟಿದ್ದಾರೆ. x is equals to 70. ಓಕೆ, 70. ದೆನ್ ಇಲ್ಲಿ ನಾವು ಒಂದು ಫಾರ್ಮುಲಾ ಇದೆ. ಏನು ಫಾರ್ಮುಲಾ ಅಂತಂದರೆ, ಎಕ್ಸ್ ಫೈಂಡ್ ಔಟ್ ಮಾಡಲಿಕ್ಕೆ ಇಂಟರ್ಪೋಲೇಟೆಡ್ ವ್ಯಾಲ್ಯೂ ಮೈನಸ್ ಒರಿಜಿನ್ ವ್ಯಾಲ್ಯೂ ಈಸ್ 20 divided by the differences between these x values, that is 20. 50 divided by 20. Okay, that is a value is 2.5. Next
ಇದನ್ನೇನು ಮಾಡ್ಕೊಳ್ತೀವಿ, ಇಲ್ಲೇ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬಿಡೋಣ. ಎಕ್ಸ್ ಮೈನಸ್ 1 ಈಸ್ ಈಕ್ವಸ್ ಟು 2.5 ಮೈನಸ್ 1 ದ್ಯಾಟ್ಸ್ ಈಸ್ ಈಕ್ವಸ್ ಟು 1.5. ಓಕೆ, ಎಕ್ಸ್ ಮೈನಸ್ 2 ಮಾಡ್ಕೊಳ್ಳೋಣ. ಎಕ್ಸ್ ಮೈನಸ್ 2 ಈಸ್ ಈಕ್ವಸ್ ಟು 2.5 ಮೈನಸ್ 2 ದ್ಯಾಟ್ಸ್ ಈಸ್ ಈಕ್ವಸ್ ಟು 2 ಹೋಗ್ಬಿಟ್ರೆ ಅಲ್ಲಿ 0.5. ಓಕೆ, ಇವಾಗ ನೆಕ್ಸ್ಟ್ ನಾವು ಬಂದುಬಿಟ್ಟು ಕ್ಯಾಲ್ಕುಲೇಷನ್ನು ಇದನ್ನೇನು ಮಾಡ್ತೀವಿ, ಫಾರ್ಮುಲಾ ತೊಗೊಳ್ತೀವಿ. ಏನು ಫಾರ್ಮುಲಾ ಅಂತಂದರೆ, ಫಾರ್ಮುಲಾ ಬಂದುಬಿಟ್ಟು ನ್ಯೂಟನ್ಸ್ ಅಡ್ವಾನ್ಸ್ ಡಿಫರೆನ್ಸ್ ಮೆಥಡ್ದು ವೈ ಎಕ್ಸ್ ಇಸ್ ಈಕ್ವಸ್ ಟು y0 ಪ್ಲಸ್ ಎಕ್ಸ್ ಇಂಟು ಡೆಲ್ಟಾ 1 ಅಂತ ತಗೊಳ್ತೀವಿ ಇಲ್ಲಿ. ಓಕೆ, ಪ್ಲಸ್ ಎಕ್ಸ್ ಇಂಟು ಎಕ್ಸ್ ಮೈನಸ್ 1 ಇಂಟು ಡಿವೈಡ್ ಬೈ 2 ಫ್ಯಾಕ್ಟೋರಿಯಲ್ ಇಂಟು ಡೆಲ್ಟಾ 2. ಅಂದರೆ ಇಲ್ಲಿ 1 ಫ್ಯಾಕ್ಟೋರಿಯಲ್ ಇರುತ್ತೆ ಇಲ್ಲಿ. ಓಕೆ, ಎಕ್ಸ್ ಡಿವೈಡ್ ಬೈ 1 ಫ್ಯಾಕ್ಟೋರಿಯಲ್ ಇಂಟು ಡೆಲ್ಟಾ 1, ಎಕ್ಸ್ ಇಂಟು ಎಕ್ಸ್ ಮೈನಸ್ 1 ಡಿವೈಡ್ ಬೈ 2 ಫ್ಯಾಕ್ಟೋರಿಯಲ್ ಇಂಟು ಡೆಲ್ಟಾ 2 ಪ್ಲಸ್ ಎಕ್ಸ್ ಇಂಟು ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಮೈನಸ್ 2 ಡಿವೈಡ್ ಬೈ 3 ಫ್ಯಾಕ್ಟೋರಿಯಲ್ ಇಂಟು ಡೆಲ್ಟಾ 3. ಇದು ಇಲ್ಲಿ ಇದನ್ನು ತೆಗಿತೀನಿ. ಡೆಲ್ಟಾ 3 ಪ್ಲಸ್ ಎಕ್ಸ್ ಇಂಟು ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಮೈನಸ್ 2 ಇಂಟು ಎಕ್ಸ್ ಮೈನಸ್ 3 ಡಿವೈಡ್ ಬೈ 4 ಫ್ಯಾಕ್ಟೋರಿಯಲ್ ಇಂಟು ಡೆಲ್ಟಾ 4. ಓಕೆ, ಈಗ ವೈ ಎಕ್ಸ್ ಆಯಿತಾ. ವೈ ಎಕ್ಸ್ ಇಸ್ ಈಕ್ವಸ್ ಟು ವಾಟ್ ಈಸ್ ಅ y0 ವ್ಯಾಲ್ಯೂ. ಫಸ್ಟ್ ವ್ಯಾಲ್ಯೂ ನಾನು ರೌಂಡ್ ಅಪ್ ಮಾಡ್ಕೊಂಡ್ಬಿಟ್ಟೆ, ಯಾಕಂದರೆ ಇಲ್ಲಿ ಒರಿಜಿನ್ ವ್ಯಾಲ್ಯೂನ ತೊಗೊಂಡ್ವಿ. y0 ವ್ಯಾಲ್ಯೂ ಈಸ್ 20. y0 ವ್ಯಾಲ್ಯೂ ಈಸ್ 20 ಪ್ಲಸ್ ಇಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಲ್ಲ ಎಕ್ಸ್ ವ್ಯಾಲ್ಯೂ, ದಟ್ ಈಸ್ ಅ 2.5. ಓಕೆ, 2.5 ಡಿವೈಡ್ ಬೈ 1 ಫ್ಯಾಕ್ಟೋರಿಯಲ್ ಅಂದರೆ 1. ಡೆಲ್ಟಾ 1 ಏನು ಬರುತ್ತೆ, ಇದು ನೆಕ್ಸ್ಟ್ ವ್ಯಾಲ್ಯೂ 12 ತೊಗೊಳ್ತೀವಿ. ಡೆಲ್ಟಾ 1 ಈಸ್ ಇಂಟು 12 ಫಸ್ಟ್ ವ್ಯಾಲ್ಯೂ ತೊಗೊಳ್ಬೇಕು. ಪ್ಲಸ್ 2.5 ಇಂಟು ಎಕ್ಸ್ ಮೈನಸ್ 1 ಈಗ ಆಲ್ರೆಡಿ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ 1.5 ಅಂತ. 1.5 ಡಿವೈಡ್ ಬೈ 2 ಫ್ಯಾಕ್ಟೋರಿಯಲ್ ಮೀನ್ಸ್ 2 ಇಂಟು 1. ಡೆಲ್ಟಾ 2 ವ್ಯಾಲ್ಯೂ ನೋಡಿ ಮತ್ತೆ ರೌಂಡ್ ಮಾಡ್ಕೊಳ್ಳಿ, ದಟ್ ಈಸ್ ಅ 10 ಇಂಟು 10. ಓಕೆ, ಪ್ಲಸ್ ಎಕ್ಸ್ 2.5 ಇಂಟು 1.5 ಇಂಟು 0.5. ಯಾಕಂತಂದರೆ ಇದು ಎಕ್ಸ್ ಮೈನಸ್ 1 ಮತ್ತು ಎಕ್ಸ್ ಮೈನಸ್ 2ದು ವ್ಯಾಲ್ಯೂ. ಎಕ್ಸ್ ಮೈನಸ್ 1 ಎಕ್ಸ್ ಮೈನಸ್ 2 ನಾನು ಇಲ್ಲಿ ಮಾಡ್ಕೊಂಡಿದ್ದೀನಿ. ಇವೆರಡು ವ್ಯಾಲ್ಯೂಸನ್ನು ಇಲ್ಲಿ ತಗೊಳ್ತೀನಿ. ಡಿವೈಡ್ ಬೈ 3 ಫ್ಯಾಕ್ಟೋರಿಯಲ್ 3 ಇಂಟು 2 ಇಂಟು 1. ಹೌದಾ, ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ 4 ಬರುತ್ತೆ ಇಂಟು 4 ಪ್ಲಸ್ ಈಗ ಇದನ್ನು ಡೆಲ್ಟಾ 4 0 ಇರೋದ್ರಿಂದ 0 ಯಾವುದಕ್ಕೆ ಮಲ್ಟಿಪ್ಲೈ ಮಾಡಿದರೂ 0 ಅಲ್ವಾ, 0 ಅಂತ ತೊಗೊಂಡ್ಬಿಡ್ತೀನಿ ಕಂಪ್ಲೀಟಾಗಿ. ಅದನ್ನ ವ್ಯಾಲ್ಯೂಸೇ ನಾನು ಹಾಕಲ್ಲ ಇಲ್ಲಿ. ಈ ಲಾಸ್ಟ್ 0 ಬಂದಾಗ ನಿಮ್ಗೆ ಯಾವ್ದು ಬಂದಿದೆ ಡೆಲ್ಟಾ 3ನ ಡೆಲ್ಟಾ 4 ನೋಡ್ಕೊಂಡ್ಬಿಟ್ಟು ಅದನ್ನು 0 ಅಂತ ಹಾಕಿಬಿಡಿ. ನೆಕ್ಸ್ಟ್ ಈಗ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ನಾವು ಕ್ಯಾಲ್ಕುಲೇಟರ್ ತೊಗೊಂಡ್ಬಿಟ್ಟು 20 ಪ್ಲಸ್ 2.5 ಇಂಟು 12 ಮಾಡ್ಕೊಳ್ತೀವಿ. 2.5 ಇಂಟು 12 ಮಾಡಿದಾಗ ಅಲ್ಲಿ ಬಂದಿದ್ದು ಆನ್ಸರು 30. ಓಕೆ, 30 ಪ್ಲಸ್ ಈಗ 2.5 ಇಂಟು 1.5 ಓಕೆ ಇಂಟು 10 ಡಿವೈಡ್ ಬೈ 2 ಮಾಡ್ಕೊಂಡಾಗ ನಿಮ್ಗೆ ಆನ್ಸರ್ ಬಂದುಬಿಟ್ಟು ಅಲ್ಲಿ 18.75 ಅದು. ಓಕೆ, 2.5 ಇಂಟು 1.5 ಇಂಟು 10 ಡಿವೈಡ್ ಬೈ 2 ಇಂಟು 1 ಮೀನ್ಸ್ ದಟ್ ಈಸ್ ಅ 2. ಇಲ್ಲಿ ಪ್ಲಸ್ ಈಗ 2.5 ಇಂಟು 1.5 ಇಂಟು 0.5 ಇಂಟು 4 ಡಿವೈಡ್ ಬೈ 3 ಇಂಟು 2 ಮೀನ್ಸ್ ದಟ್ ಈಸ್ 6 ಡಿವೈಡ್ ಬೈ 6 ಮಾಡ್ಕೊಂಡಾಗ ಅಲ್ಲಿ ಬಂದಿದ್ದು ವ್ಯಾಲ್ಯೂ ಅಂತಂದರೆ ನಾನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಇಲ್ಲಿ ಮಾಡ್ಕೊಂಡಾಗ ಅಲ್ಲಿ ಬಂದಿರೋದು 1.25. ಓಕೆ, ಇದು ಪ್ಲಸ್ 0 ಅಂತೂ 0 ಆಗಿಬಿಡುತ್ತಲ್ಲಿ. ಟೋಟ್ಲಿ ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ ಆನ್ಸರು ಬಂದು 70. ಓಕೆ, ನೋಡಿ ಇಲ್ಲಿ ಟೇಬಲ್ ತೋರಿಸ್ತೀನಿ ನಾನು. ನನಗೆ ಆನ್ಸರ್ ಬಂದಿದ್ದು y x ವ್ಯಾಲ್ಯೂ 70. ಓಕೆ, ಇಲ್ಲಿ ನೋಡಿ ಇಲ್ಲಿ
ಕ್ವಶನ್ ಬಂದುಬಿಟ್ಟು ಎಕ್ಸ್ ಇಸ್ ಈಕ್ವಲ್ಸ್ ಟು 70 ಅಂತ ಇದೆ ಅಲ್ಲ, 70 ಫೈಂಡ್ ಔಟ್ ಮಾಡ್ಬೇಕು ನಾವು. ಅಂದರೆ 60 80 ನಡುವ 60 80 ನಡುವ ಅಂತಂದಾಗ ಅಲ್ಲಿ 54 ಮತ್ತು 90 ಇದೆ. ಅದ್ರ ನಮ್ಗೆ ಆನ್ಸರ್ ಬಂದುಬಿಟ್ಟು 70. ಅಂದರೆ ನಮ್ಮದು ಕರೆಕ್ಟ್ ಆನ್ಸರು 54 ಮತ್ತು 90 ಒಳಗಡೆ ಆನ್ಸರ್ ಇದೆ ನಮ್ಮದು. ಇದು ನ್ಯೂಟನ್ಸ್ ಮೆಥಡ್ ನಿಮಗೆ. ಓಕೆ, ನ್ಯೂಟನ್ಸ್ ಮೆಥಡ್ ಇದು. ಈಗ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಬೈನಾಮಿಯಲ್ ಮೆಥಡ್ನ ತೋರಿಸ್ಬಿಡ್ತೀನಿ ಇದರಲ್ಲೇ. ಯಾಕಂದರೆ 26th ಕ್ವಶನ್ ನಿಮ್ಗೆ ಕಂಪ್ಲೀಟಾಗಿ ಮುಗಿದ್ಬಿಡುತ್ತೆ. ಈಗ ನೆಕ್ಸ್ಟು ಇದನ್ನು ತೊಗೊಳ್ತೀನಿ, ಬೈನಾಮಿಯಲ್ ಮೆಥಡು. ಮಾಡಲ್ ಕ್ವಶನ್ ಪೇಪರು ಸೆಕೆಂಡ್ ಒನ್ ತೊಗೊಂಡಿದ್ದೀನಿ ನೋಡಿ. 26th ಕ್ವಶನ್ನು, ಅದರಲ್ಲಿ ಬೈನಾಮಿಯಲ್ ಮೆಥಡು. ಇಂಟರ್ಪೋಲೇಟ್ ಆ್ಯಂಡ್ ಎಕ್ಸ್ಟ್ರಾಪೋಲೇಟ್ ದ ಸೇಲ್ಸ್ ಫಾರ್ ದ ಇಯರ್ಸ್ 2021 ಆ್ಯಂಡ್ 25 ಫ್ರಮ್ ದ ಫಾಲೋಯಿಂಗ್ ಡೇಟಾ ಅಂತಿದೆ. ಇಲ್ಲಿ ಇಯರ್ ಹೀಗೆ ಹಾಕ್ಕೊಂಡ್ರೂ ಬರುತ್ತದು ಇಯರು, ಮತ್ತು ಇಲ್ಲಿ ಸೇಲ್ಸ್. ಓಕೆ, ಈಗ 2019, 20, 21, ನೆಕ್ಸ್ಟು 22, 23, 24 ಮತ್ತು 25 ಗ್ಯಾಪ್ ಇದೆ. ಹೌದಾ? ಈಗ ಸೇಲ್ಸ್ ಬಂದುಬಿಟ್ಟು 20, 24 ಡ್ಯಾಶ್ 30, 36, 50 ಡ್ಯಾಶ್. ಹೌದಾ? ಈಗೇನು ಮಾಡ್ಕೊಳ್ತೀವಿ ನಾವು, Y0, ದಿಸ್ ಈಸ್ Y0, Y1, ದಿಸ್ ಈಸ್ Y2, Y3, Y4, Y5, Y6. ಈಗ ಇಂಟರ್ಪೋಲೇಷನ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಲ್ವ ನಾವು. ಇಂಟರ್ಪೋಲೇಷನ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಎಕ್ಸ್ಟ್ರಾಪೋಲೇಷನ್ ಮಾಡ್ಕೊಳ್ತೀವಿ. ಎಲ್ಲಿವರೆಗೂ ಇದೆ ಇದು? Y5ವರೆಗೂ ಇದೆ. Y0, Y1, Y2, Y3, Y4, Y5ವರೆಗೂ ವ್ಯಾಲ್ಯೂ ಇದೆ. ಅಂದರೆ ನಾವು ಇಲ್ಲಿ ಫಾರ್ಮುಲಾ ಏನು ಹಾಕ್ಕೊಳ್ತೀವಿ ಅಂದರೆ y-1 ಫಾರ್ಮುಲಾ ಹಾಕ್ಕೊಳ್ತೇವೆ. y-1 ಫಾರ್ಮುಲಾ ಹಾಕ್ಕೊಳ್ಬೇಕಂದ್ರೆ ನಾವು ಫಸ್ಟ್ ಪಾಸ್ಕಲ್ ಟ್ರಯಾಂಗಲ್ನ ತೊಗೊಳ್ಬೇಕು. ಸೈಡಾಗಿ ಪಾಸ್ಕಲ್ ಟ್ರಯಾಂಗಲ್ನ ತಗೊಳ್ಳಿ ನೀವು. ಇದು ಪಾಸ್ಕಲ್ ಟ್ರಯಾಂಗಲ್ ನೋಡಿ. 1 1 1 1 2 1 ಅಂದರೆ 1 + 1 2 ಬರುತ್ತೆ. 1 + 2 ದಟ್ ಈಸ್ 3. ದಿಸ್ ಈಸ್ 3. ದಿಸ್ ಈಸ್ ಅಗೇನ್ 1 1 4 6 4 1 1 5 10 10 5 1 ನೋಡಿ. ಇದು Y0ದ್ದು, Y1, Y2, Y3, Y4, Y5. Y0ದಿಂದ ಸ್ಟಾರ್ಟ್ ಮಾಡಬೇಕು ನೀವು. ಅಂದರೆ ಇದು Y5 ಇದು ನಮ್ಮದು ಫಾರ್ಮುಲಾ. ಓಕೆ, y-1 ಫಾರ್ಮುಲಾ ಈಸ್ ಈಕ್ವಲ್ಸ್ ಟು Y5ದಿಂದ ಹೋಗಬೇಕಲ್ಲ, 1 Y5 ಮೈನಸ್ 5 Y4 ಪ್ಲಸ್ 10 Y3 ಮೈನಸ್ 10 Y2 ಪ್ಲಸ್ 5 Y1 ಮೈನಸ್ 1 Y0 ಈಸ್ ಈಕ್ವಲ್ಸ್ ಟು 0 ಈಸ್ ಅ ಫಾರ್ಮುಲಾ ಆಫ್ ಬೈನಾಮಿಯಲ್ ಮೆಥಡು. Y5ದು, y-1 5 ಸೀರೀಸದ್ದು. ಈಗ ವ್ಯಾಲ್ಯೂಸ್ ಹಾಕ್ತಾ ಹೋಗ್ತೀವಿ ನಾವು. 1 × Y5 ಅಂದರೆ 50 ಮೈನಸ್ 5 × Y4 5 × 36 ಮೈನಸ್ 10 × Y3 ಈಸ್ 30. ಇಲ್ಲಿ Y2 ಕೊಟ್ಟಿಲ್ಲ ನಮಗೆ, ಹೌದಾ? 10 Y2 ಹಾಗೆ ಇಡೋಣ. ಪ್ಲಸ್ 5 × Y1 ಎಷ್ಟು? Y1 24 ಪ್ಲಸ್ ಇದು ಮೈನಸ್ 1 × Y0 ಈಸ್ 20. ಓಕೆ, ಈಗೇನಿಲ್ಲ ನೋಡಿ, ನಿಮ್ಮ ಹತ್ರ ಕ್ಯಾಲ್ಕುಲೇಟ್ರ್ ಇದೆ, ಜಸ್ಟ್ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀರಾ. 5 ಮೈನಸ್ 5 × 36 ದಟ್ ಈಸ್ 180. ಓಕೆ,
ಇದು 1 ಪ್ಲಸ್ಸು ಮೈನಸ್ ಇಲ್ಲಿ ಪ್ಲಸ್ ಬರುತ್ತೆ. ಓಕೆ, 10 ಇಂಟು 30 ದ್ಯಾಟ್ ಈಸ್ 300 ಪ್ಲಸ್ 300 ಮೈನಸ್ 10y2 ಪ್ಲಸ್ 24 ಇಂಟು 5. 24 ಇಂಟು 5 is equals to 120 ಮೈನಸ್ 20. ಇದನ್ನಿಷ್ಟು ಕ್ಯಾಲ್ಕುಲೇಟ್ ಮಾಡಿದಾಗ ನೋಡಿ 50, ಹೀಗೆ ಕ್ಯಾಲ್ಕುಲೇಟ್ ಮಾಡಿ, ಇದನ್ನು ಹೆಂಗಿದೆ ಅಲ್ಲ ಹಾಗೆ ಕ್ಯಾಲ್ಕುಲೇಟ್ ಮಾಡಿ. 50 ಮೈನಸ್ 180 ಪ್ಲಸ್ 300 ಪ್ಲಸ್ 120 ಮೈನಸ್ 20. ಓಕೆ, 270 ನೋಡಿ. ಮೈನಸ್ 10y2 is equals to 270 ಅಂದರೆ ಇಲ್ಲಿ ಪ್ಲಸ್ 270 ಬಂತು ನಮಗೆ. ಪ್ಲಸ್ 270 ಅಂದಾಗ ಇದು 1 ಮೈನಸ್ ಇದೆ ಅಲ್ಲ, ಮೈನಸ್ 10y2 is equals to ಈ ಕಡೆ ಹೋಗ್ಬಿಟ್ರೆ ಮೈನಸ್ 270. ದೆನ್ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿಬಿಡುತ್ತೆ ಇದು. ಓಕೆ, ದೆನ್ 10y2 is equals to 270. ದೆನ್ y2 is equals to 270 divided by 10, that's is equals to 27 is the answer. ಓಕೆ, ಇದು ನಿಮ್ಮದು ಬೈನಾಮಿಯಲ್ ಮೆಥಡು. ಬೈನಾಮಿಯಲ್ ಮೆಥಡು 27 ಈಸ್ ಅ ಆನ್ಸರ್. ಈಗ ಇನ್ನೊಂದು ನಾವು ಮಾಡಬೇಕಲ್ವಾ. ಈಗ y ಮೈನಸ್ ಇದು ಇಂಟರ್ಪೊಲೇಷನ್ ಆಯಿತು. ಈಗ y6 ವ್ಯಾಲ್ಯೂನ ಕಂಡುಹಿಡಿಬೇಕು ನಾವೀಗ. y ಮೈನಸ್ 1 to the power 6. ಸೇಮ್ ಫಾರ್ಮುಲಾ ತೊಗೊಂಡ್ಬಿಡಿ, ಬಟ್ y 1ವರೆಗೂ ತೊಗೊಳ್ಳಿ, 6ಇಂದ ಸ್ಟಾರ್ಟ್ ಮಾಡಿಬಿಟ್ಟು. ಈಗ ಇದು ಹೆಂಗಿದೆಯಲ್ಲ ಫಾರ್ಮುಲಾ, ನಾನು ಹಾಗೆ ಹಾಕ್ತೀನಿ ನೋಡಿ. 1y6 ಓಕೆ ಮೈನಸ್ 5y5 ಪ್ಲಸ್ 10y4 ಮೈನಸ್ 10y3 ಪ್ಲಸ್ 5y2 ಮೈನಸ್ 1 ಅಂದರೆ 1y0, ಸಾರಿ y0 ಬರಲ್ಲ, y1ವರೆಗೂ, y6 5 4 3 2 1ವರೆಗೂ ಹಾಕಿಬಿಟ್ಟು ಈಗ ವ್ಯಾಲ್ಯೂಸು ನಮಗೆ 1y6 ಇಲ್ಲ, y6 ಫೈಂಡ್ ಔಟ್ ಮಾಡ್ತಿರೋದು ನಾವು, ಹೌದಾ. ಮೈನಸ್ 5 ಇಂಟು y5 ವ್ಯಾಲ್ಯೂ ಏನಿದೆ 50. ಓಕೆ, ಪ್ಲಸ್ 10 ಇಂಟು 36. ನೆಕ್ಸ್ಟ್ ಮೈನಸ್ 10 ಇಂಟು 30. ಓಕೆ, ಪ್ಲಸ್ 5 ಇಂಟು 27. ನಾವು ಕ್ಯಾಲ್ಕುಲೇಟ್ ಮಾಡಿವಲ್ಲ 27. ನೆಕ್ಸ್ಟು ಮೈನಸ್ y1 ವ್ಯಾಲ್ಯೂ ಈಸ್ ಮೈನಸ್ 24 ಇಸ್ ಈಕ್ವಲ್ಸ್ ಟು 0. ಈ ಈಕ್ವಲ್ ಟು ತೆಗೆದುಬಿಡಿ, ಇಲ್ಲಿ ಇದು ಬೇಡ, ಈಕ್ವಲ್ ಟು 0. ದೆನ್ y6ನ ಹಾಗೆ ಇಟ್ಬಿಟ್ಟು ಮೈನಸ್ಸು 5 ಇಂಟು 50 ದ್ಯಾಟ್ ಈಸ್ 250. ಓಕೆ, ಪ್ಲಸ್ 36 ಇಂಟು 10 360 ಮೈನಸ್ 300 ಪ್ಲಸ್ 5 ಇಂಟು 27 ಅಲ್ಲ, 5 ಇಂಟು 27 ಈಕ್ವಲ್ ಟು 135. ಓಕೆ, ಮೈನಸ್ 24 ಇಸ್ ಈಕ್ವಲ್ಸ್ ಟು 0. ಓಕೆ, ಈಗ ನೋಡಿ y6 ಇಲ್ಲಿ ಮೈನಸ್ ಇದೆ ಅಲ್ಲ, ನೀವು ಮೈನಸ್ಸೇ ಪ್ರೆಸ್ ಮಾಡಬೇಕಲ್ಲಿ. ಮೈನಸ್ 250 ಪ್ಲಸ್ 360 ಮೈನಸ್ 300 ಪ್ಲಸ್ 135 ಮೈನಸ್ 24. ಈ ರೀತಿ ನೋಡಿದಾಗಲ್ಲಿ ಏನು ಬರುತ್ತೆ ಆನ್ಸರು, ಮೈನಸ್ 79 ಇಸ್ ಈಕ್ವಲ್ಸ್ ಟು 0. ಓಕೆ, ಮೈನಸಲ್ಲಿ ಒಂದು ಯಾವುದಾದ್ರೂ ನಿಮಗೆ ಮೈನಸ್ ಬಂದೇ ಬಿಡುತ್ತಲ್ಲಿ. ಓಕೆ, y6 ಇಸ್ ಈಕ್ವಲ್ಸ್ ಟು ಈ ಕಡೆ ಹಾಕಿದಾಗ 79 ಈಸ್ ಅ ಆನ್ಸರ್. ಇದು ಒಂದು ಆನ್ಸರು, ಮತ್ತು ಇಲ್ಲೊಂದು y2 ಒಂದು, ಇದು ಆನ್ಸರು. ಓಕೆ, ಇದು ಬೈನಾಮಿಯಲ್ ಮೆಥಡ್ ನಿಮ್ಮದು. ಈಗ ಥರ್ಡ್ ಮಾಡೆಲ್ ಕ್ವಶನ್ ಪೇಪರಲ್ಲಿರೋದನ್ನು ನೀವು ಮಾಡಿಬಿಟ್ಟು ನನಗೆ ಕಮೆಂಟ್ ಹಾಕಿ, ಥರ್ಡ್ ಮಾಡೆಲ್ ಕ್ವಶನ್ ಪೇಪರಲ್ಲಿರೋದು. ಓಕೆ ಸ್ಟೂಡೆಂಟ್ಸ್, ಇದು ನ್ಯೂಟನ್ಸ್ ಮತ್ತು ಬೈನಾಮಿಯಲ್ ಮೆಥಡು ಫಿಕ್ಸ್ಡ್ ಕ್ವಶನ್. ಇದು 5 ಮಾರ್ಕ್ಸು ನಿಮಗೆ, ಅಂದರೆ 2ರಲ್ಲಿ 1 ಗ್ಯಾರಂಟಿ. ಅಂದರೆ ನೀವು ಕರೆಕ್ಟಾಗಿ ಮಾಡ್ಕೊಂಡ್ರಿ ಅಂದರೆ ಇಲ್ಲೇ 10 ಮಾರ್ಕ್ಸ್ ಬಂದುಬಿಡ್ತು ನಿಮಗೆ, ಇಂಡೆಕ್ಸ್ ನಂಬರು ಮತ್ತು ಇದು 10 ಮಾರ್ಕ್ಸು.
Okay students, thank you for watching the video. Subscribe, like and comment the video. Comment ಮಾಡಿ ಒಂದು ಥ್ಯಾಂಕ್ ಯು ಅಂತ ಹೇಳಿ.